ರೇಣುಕಾಸ್ವಾಮಿ ಹಂತಕ ಪಡೆಗೆ ಅಥವಾ ಆರೋಪಿತ ಪಡೆಗೆ ಒಂದು ಈಗ ಬಿಗ್ ಶಾಕ್. ಏನದು? ಇಷ್ಟು ದಿನ ಪರಪ್ರಗ್ರಹರ ಜೈಲಲ್ಲಿದ್ದ ಈ ಗ್ಯಾಂಗ್ ಈಗ ಒಡೆದು ಚೂರಾಗುತ್ತಾ ಹಂತಕ್ಕೆ ಬಂದಿದೆ. ಇನ್ನೂ ಆಗಿಲ್ಲ, ಆಗಬೇಕು. ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಹಿಂದೆ ಎಲ್ಲ ಸದಸ್ಯರನ್ನು ಅಥವಾ ತಂಡದ ಘನತೆವೆತ್ತ ಸದಸ್ಯರನ್ನು ರಾಜ್ಯದ ವಿವಿಧ ಜೈಲುಗಳಿಗೆ ಕಳಿಸಿಕೊಡುವ ಕಾರ್ಯ ಆಗಬೇಕಿತ್ತು. ಆದರೆ ಆಗಿಲ್ಲ. ಕಾರಣ, ಸ್ಥಳಾಂತರಕ್ಕೆ ಮೊದಲು ಕೆಲವು ಪ್ರಕ್ರಿಯೆಗಳನ್ನು ಮಾಡುವುದು ತಡವಾಗಿದೆಯಂತೆ. ಅದೇನೆಂದು ನನಗೆ ಗೊತ್ತಿಲ್ಲ, ಎಕ್ಸೆಪ್ಟ್ ಇನ್ ದಿ ಕೇಸ್ ಆಫ್ ದರ್ಶನ್ ಆ್ಯಂಡ್ ಆ ಫೋಟೋಗ್ರಾಫಲ್ಲಿರೋ ಇನ್ನು 3 ಜನ ಬಿಟ್ಟರೆ ಉಳಿದವ್ರದ್ದು ಯಾಕೆ ತಡ ಆಗಬೇಕು ಗೊತ್ತಿಲ್ಲ. ಅವ್ರದ್ದು ಆ ಕೇಸ್ ಇರೋದ್ರಿಂದ ಮೇ ಬಿ ವಿಚಾರಣೆ ಮಹಾಜರರು ಎಲ್ಲ ಇತ್ತೇನೋ, ಉಳಿದವ್ರದ್ದು ಗೊತ್ತಿಲ್ಲ ಯಾಕೆ ಅಂತ. ಏನಿಯಾವು ನಾಳೆ ಬೆಳಿಗ್ಗೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ನಮ್ಮವರ ವರದಿ. ಇತರರನ್ನ ಹಲವು ಜೈಲುಗಳಿಗೆ ಬಿಗಿ ಭದ್ರತೆ ನಡುವೆ ಈಗ ತೀರ್ಮಾನ ಮಾಡಿದಾರಂತೆ ಜೈಲಧಿಕಾರಿಗಳು. ಮಾಡಬೇಕು ಭದ್ರತೆ, ಯಾಕಂದರೆ ಅವರ ಯೋಗಕ್ಷೇಮ ಈಗ ಜೈಲಧಿಕಾರಿಗಳ ಕೈಯಲ್ಲೇ ಇದೆ. ಹಾಗಾಗಿ ಅವರು ಬಿಗಿ ಭದ್ರತೆ ಮಾಡ್ಕೋತಾರೆ. ದರ್ಶನ್ನ ಬಳ್ಳಾರಿ ಜೈಲಿಗೆ ಹೋಗುತ್ತಿರುವುದು 2ನೇ ಬಾರಿ ಅಂತ ಯಾರು ಒಬ್ಬೇರಿಸಿ ಗಾಬರಿಯಾಗುವ ಅಥವಾ ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ, ಈ ಮೊದಲು ಅವರು ಒಂದು ಸಿನಿಮಾ ಶೂಟಿಂಗ್ಗೆಂದು ಆ ಜೈಲಿಗೆ ಹೋಗಿದ್ರಂತೆ. ದ್ಯಾಟ್ ಈಸ್ ಓಕೆ. ಕಲಾವಿದರಾಗಿ ಸಿನಿಮಾ ನಟನೆಯಲ್ಲಿ ತೊಡಗಿಸಿಕೊಂಡವರು ಅಥವಾ ಇನ್ಯಾರೋ ಹಾಡುಗಾರರು, ಇವರು ಅವತ್ತಲ್ಲೋಗಿ ಹಾಡು ಹೇಳಿದ್ರು, ಇವತ್ತು ಇಲ್ಲಿ ಹೋಗಿ ಶೂಟ್ ಮಾಡಿದ್ರು ಅಂತಂದರೆ ಅದಕ್ಕೆ ಓಕೆ. ಅದಕ್ಕೂ ದೊಡ್ಡ ಇದಿದೆ ಅಂತಲ್ಲ. ಕಾಕತಾಳೀಯವಾಗಿ ಆಗತ್ತೆ. ಕಾರಣ, ಆ ಸಿನಿಮಾದಲ್ಲೂ ಪಾತ್ರ ಅದೇ ಥರ ಅವರೊಬ್ರು ಜೈಲಲ್ಲಿ ಇರ್ತಾರೆ, ಆರೋಪಿಯಾಗಿ ಇರ್ತಾರೆ. ಇನ್ಯಾವುದೋ ಆರೋಪಿ ಜೊತೆನೇನೋ ಫೈಟ್ ಸೀನ್ ಇದೆ, ಜಗಳ ಆಗತ್ತೆ, ಇವ್ರು ಬಾರಿಸಿ ಕಳಿಸ್ತಾರೆ. ಈಗ ವ್ಯತ್ಯಾಸ ಏನು ಅಂದರೆ ಬಾರ್ಸ್ ಕಳ್ಸಕ್ಕಲ್ಲಿ ಯಾರೂ ಇರಲ್ಲ ಅಷ್ಟೇ. ಓಕೆ, ಶೂಟಿಂಗ್ ಆಗಲ್ವಾ ಗೊತ್ತಿಲ್ಲ. ಈಗ ಮೊನ್ನೆ ಆದಂಗೆ ಬೇರೆ ಏನಾದ್ರು ಶೂಟ್ ಆದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ದೊಡ್ಡ ಕ್ಯಾಮ್ರಾ ಬೇಕಿಲ್ಲ. ಏನೋ ಅವರವರ ಸಮಸ್ಯೆ ಅದು. ಈ ಜೈಲಿಗೆ ಶಿಫ್ಟ್ ಆಗ್ತಿರೋದ್ರಿಂದ ಅಲ್ಲಿಯ ಭದ್ರತಾ ವ್ಯವಸ್ಥೆ ಅಥವಾ ವಾಟ್ ಎವರ್ ದ ವ್ಯವಸ್ಥೆ ಅದನ್ನೆಲ್ಲ ನೋಡ್ಕೋತಾ ಇದ್ದಾರಂತೆ ಅಧಿಕಾರಿಗಳು. ತಯಾರಿನ ಪರಪ್ಪನಗ್ರಹರ ಜೈಲು ರೀತಿನೇ ಬಳ್ಳಾರಿ ಜೈಲು ದುಡ್ಡು ಕೊಟ್ಟುಬಿಟ್ರೆ ಗಾಂಜಾ, ಸಿಗರೇಟು, ಮೊಬೈಲಿಗೆಲ್ಲ ಸಿಕ್ಕತ್ತೆ ಅಂತ ಯಾರೋ ಒಬ್ಬರು ಆರೋಪ ಮಾಡಿ ಖಾಲಿ ಮಾಡಿದ್ರು ಜಾಗನ. ವಿ ಹ್ಯಾವ್ ನೋ ಐಡಿಯಾ, ಅಥವಾ ನಮ್ಮ ಹತ್ರ ಇದ್ರದ್ದು ಇಂಡಿಪೆಂಡೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಏನಿಲ್ಲ. ಓಕೆ, ಬಟ್ ಪೊಲೀಸ್ನವ್ರು ಅಂತಿದ್ದಾರೆ, ಅವ್ರು ಹಾಗೆ ಹೇಳಿರೋದ್ರಿಂದ ನಾವು ಅವ್ರನ್ನ ಕರೆಸಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೇರ್ ಎನಫ್. ಇನ್ನು ಗೃಹ ಮಂತ್ರಿಗಳು ನಿಮಗೇನೋ ಪ್ರಶ್ನೆ ಕೇಳಿದ್ದಾರೆ ಇವತ್ತು. ಯಾರೋ ನಿಮಗೆ ದರ್ಶನ್ ಬಿಟ್ಟರೆ ಬೇರೆ ವಿಚಾರ ಇಲ್ವಾ, ಅದು ಬಿಟ್ಟು ಬೇರೆ ಕೇಳಿ ಅಂದಿದ್ದಾರೆ. ನಮಗೂ ಬೇರೆ ಕೇಳಬೇಕು ಅಂತಲೇ ಆಸೆ. ಆದರೆ ಏನು ಮಾಡೋದು ಅಲ್ವಾ? ಎಲ್ಲದಕ್ಕೂ ಉತ್ತರ ಕೊಡ್ತೀರಾ? ಹಾಗೆ ರೌಡಿಗಳ ಜೊತೆ ಕುಳಿತಿದ್ರು ಅನ್ನೋ ಕಾರಣಕ್ಕೆ ಸ್ಥಳಾಂತರ ಮಾಡೋದು ತಪ್ಪು ಎಂಬುದು ನಿರ್ಮಾಪಕರ ಸಂಘದ ಅಧ್ಯಕ್ಷರು ಸಂಶೋಧನೆ ಮಾಡಿ ಹೊರತಂದಿರುವಂತಹ ಹೊಸ ಒಂದು ನೊಬೆಲ್ ಪ್ರೈಸ್ ಲೆವೆಲ್ಲಿನ ವಾದ. ಅವರು ಕೊಡಿಸ್ಲೇಬೇಕು ಒಂದನ್ನು. ಅವ್ರು ಹೇಳ್ತಿದ್ದಾರೆ ಏನೋ ಕಾರಣಕ್ಕೆ. ಯಾರು ಅವ್ರು ಕೊಡಲೇಬೇಕು. ಅವ್ರಿಗೆ ಯಾವ್ದಾದ್ರು ಒಂದು ಕೊಡಿ, ಯಾವ್ದಾದ್ರು ಒಂದು ಪ್ರಶಸ್ತಿ ಕೊಡಿ. ಅವರಿಗೆ ಸಂಶೋಧನೆ ಮಾಡಿದ್ದಾರೆ, ಅದು ಪ್ರಯೋಜನಕ್ಕೆ ಬರಬೇಕು. ಈಸ್ ಫಿಟ್ ಫಾರ್ ದಟ್ ವಾಟ್ ಎವರ್ ದಿ ಅವಾರ್ಡ್ ಅಪ್ಪ, ಅದು ಒಂದು ಕೊಡಿಪ್ಪ. ನೆಕ್ಸ್ಟ್ ನೋಡೋಣ ಸರ್. ಬಿಡಿಯಪ್ಪ, ಅವ್ರದ್ದು ಬಿಟ್ಬಿಡಿ. ಈಗ ಇನ್ ಬೇರೆ ಏನೇನಾರು ಇದ್ರೆ ಹೇಳಿ. ದರ್ಶನ್ದು ಬಿಟ್ಟು ಬೇರೆ ಇನ್ನೇನಿಲ್ಲೇನ್ರಿ? ಬೇರೆ ಏನಾರು ಕೇಳಿ. ನೀವು ನಾವು ಒಳಗಡೆ ಇದ್ದಾಗ ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎಲ್ಲ ಗಾಂಜಾಗಳು, ಸ್ಮೋಕು, ಸಿಗರೇಟು. ಅಲ್ಲಿ ಬೆಂಗಳೂರು ಜೈಲಲ್ಲಿ ಗಾಂಜಾ ನ್ಯೂಸ್ ಬಂದಿಲ್ಲ ಸರ್. ಇಲ್ಲಿ ಮಾತ್ರ ಗಾಂಜಾ ಪಕ್ಕ ಸರ್, 100% ಸರ್. ಇಲ್ಲಿ ಮಾತ್ರ ಸ್ಪೆಷಲ್ ಬ್ಯಾರಕ್ ಅಂತ ಅಲ್ಲ, ಅದು ಅಕಸ್ಮಾತ್ ಬಂದರೆ ಅವಾಗ ಅಬ್ಸರ್ವೇಷನ್ಗೆ ಸ್ಪೆಷಲ್ ಅಬ್ಸರ್ವೇಷನ್ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಒಂದು ಪ್ರತ್ಯೇಕವಾಗಿದೆ. ಒಂದು ಮೀಡಿಯಾ ಮುಂದೆ ಹೇಳಿದ್ದಾರೆ, ಅವ್ರನ್ನ ಕರೆಸಿ ಏನದು ಅಂತ ವಿಚಾರಣೆ ಮಾಡ್ತೀವಿ. ಬರೀ ಸಿಗರೇಟ್ಗೋಸ್ಕರ, ಕಾಫಿಗೋಸ್ಕರ, ಅವರಲ್ಲಿ ಕೂತಿದ್ದಕ್ಕೋಸ್ಕರ ಏನಾದರೂ ಅಕಸ್ಮಾತ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದೇ ನಿಜ ಆಗಿದ್ದರೆ ಅದು ತಪ್ಪು ಸರ್. ರಾಜಾತಿಥ್ಯ ನಡೀತಾ ಇದೆ ಅಂತಕ್ಕಂಥದ್ದು ಆರೋಪ ಬಂದು ಭಾಳಷ್ಟು ಜನ ಆ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡಿದರು. ಹವ್ಯಾತವಾಗಿ ನಡೀತಕ್ಕಂಥ ಈ ರೀತಿಯ ವ್ಯವಸ್ಥೆಗಳನ್ನು ತಡೆಗಟ್ಟೋದ್ರ ಕಡೆ ಹೆಚ್ಚಿನ ಗಮನ ಹರಿಸಿದ್ರೆ ಪ್ರಾಯಶಃ ಕರೆಕ್ಟಾಗಿರುತ್ತೆ.
ಸರ್ ಅವತ್ತೊಂದು ದಿನ ಮರ್ಡರ್ ಆಗಿತ್ತು ಸರ್. ಓಕೆ. ಆ ಮರ್ಡ್ರಿನ ಆರೋಪಿ ಇನ್ನೂ ಸಿಕ್ಕಿಲ್ಲ ಸರ್. ಹಂಗಾಗಿ ಈ ಮರ್ಡ್ರನ್ ಮೇಲೆ ಏನಾದರೂ ಕ್ರಮ ತಗೊಂಡ್ರೆ ಅದು ತಪ್ಪಾಗತ್ತೆ ಸರ್. ಹಾಂ, ಫಸ್ಟ್ ಅದನ್ನು ನೀಡಿರಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಸುಮ್ಮನೆ ಇರಕ್ಕೆ ನಿಮ್ಗೆ ಏನು ಸಿಗಬೇಕು ಹೇಳಿ. ಯಾಕಿರುವೆ ಬಿಟ್ಕೋತೀರ? ಸುಮ್ಮನೆ ಸಂಶೋಧನೆ ಮಾಡಕ್ಕೆ ಹೋಗಬೇಡಿ. ಗುರಿಟು ಸೇದಿದ್ದರೆ ಕೂತಿದ್ರಿಂದ ಆಕಾಶ ಕೆಳಕ್ಕೆ ಬಂದಿದೆ ಅಂತ ಇಲ್ಲಿ ಯಾವನು ಹೇಳ್ತಾ ಇಲ್ಲ. ಆದರೆ ಅದು ತಪ್ಪು ಅನ್ನುವ ಪರಿಜ್ಞಾನ ಅಥವಾ ಎಚ್ಚರಿಕೆ ಇರಬೇಕಿತ್ತು ಅಷ್ಟೇ. ಆ ವ್ಯಕ್ತಿ ಕ್ವಶನ್ ಅದು. ಅದರಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಮೇಲೆ ಏನಾಗುತ್ತೆ ಅಂದರೆ ಏನೂ ಆಗಲ್ಲ. ಅದು ಇಟ್ಸ್ ನಾಟ್ ರಿಲೇಟೆಡ್. ಎಸ್. ಐ ಅಗ್ರಿ. ಬಟ್ ಇಷ್ಟೆಲ್ಲ ಗಮನದಲ್ಲಿ ಇದ್ದಾಗ ಅದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂಥ ಕನಿಷ್ಠ ಇದು. ಎರಡನೇದು, ಅಧ್ಯಕ್ಷರ ಮಾತನ್ನು ಕೇಳಿ ನ್ಯಾಯಾಲಯ ಜೈಲಧಿಕಾರಿಗಳು ಅದು ತಪ್ಪು ಸರ್ ಅಂದ ತಕ್ಷಣ ಏನು ಪಾತ್ರಗುಟ್ಟೋಗ್ಬಿಡ್ಬೇಕೀಗ ಜೈಲ್ ಆಫೀಸರ್ಗಳು, ಹೋಮ್ ಮಿನಿಸ್ಟ್ರು, ಕೋರ್ಟು ಎಲ್ಲ. ನಾವು ತಗೊಂಡು ಇವ್ರು ಡಿಸಿಷನ್ ಹೇಳ್ಬಿಟ್ಟಿದ್ದಾರೆ, ನಾವು ಹೇಳಿದ್ದೆ ತಪ್ಪಾಗ್ಬಿಟ್ಟಿದೆ, ಏನಪ್ಪ ಹಿಂಗಾಗೋಯ್ತು ನಮ್ಮ ಲೈಫು ಅಂತ ಪಾತ್ರಗುಟ್ಟೋಗ್ಬಿಡ್ಬೇಕೀಗ ಅವರೆಲ್ಲ. ಹೌದು. ಸುಮ್ಮನೆ ಇರ್ರಿ. ನಿಮ್ಮ ಹೇಳಿಕೆ ತೊಗೊಂಡ ಕೇಸ್ ಮೇಲೆ ಏನು ಎಫೆಕ್ಟು ಆಗಲ್ಲ. ನೀವು ಹೇಳೋದ್ರಿ ಅಂತ ಯಾವ ತೀರ್ಮಾನವೂ ಆಗಲ್ಲ. ಇಲ್ಲಿದ್ರೆ ಏನು, ಅಲ್ಲಿದ್ರೆ ಏನು. ಸೈಲೆಂಟಾಗಿ ಇರೋದು ಕಲ್ತ್ಕೊಳ್ಳಿ ಸ್ವಲ್ಪ. ಕಾನೂನು ಬಿಡಿ, ಅದೇನು ಮಾಡುತ್ತೋ ಮಾಡಲಿ. ಫಿನಿಶ್ಡ್. ಆರೋಪಿ ಒಬ್ಬ ಅಂದ್ರೆ ಇಂದಿನ ಕೈದಿ ಒಬ್ರು ಹೇಳ್ತಾರೆ ಸರ್, ಅಲ್ಲಿ ಎಲ್ಲಾನು ಸಿಗುತ್ತೆ ನನಗೆ ಅಂತ. ಕೈದಿಗಳು ಈ ರೀತಿ ಆಚೆ ಬಂದು ಈ ರೀತಿ ಸ್ಟೇಟ್ಮೆಂಟ್ಸನ್ನು ಮಾಡ್ತಾ ಇರ್ತಾರೆ. ಬಟ್ ಸಂಪೂರ್ಣ ಸುಳ್ಳು ಅಥವಾ ಸಂಪೂರ್ಣ ಸತ್ಯ ಅಂತ ಹೇಳೋ ಪರಿಸ್ಥಿತಿನಲ್ಲಿ ನಾನಿಲ್ಲ ಈ ಪ್ರಕರಣದಲ್ಲಿ. ಹೌದು, ಅದಕ್ಕೆ ಸಂಬಂಧಪಟ್ಟ ಆದರೆ ನಮ್ಮ ಜೈಲಿನ ವ್ಯವಸ್ಥೆಯನ್ನು ನೋಡಿದ್ರೆ ಈ ರೀತಿಯ ಪದೇ ಪದೇ ಪ್ರಕರಣಗಳು ಬಂದಿರುವುದರಿಂದ ಸಾಮಾನ್ಯವಾಗಿ ಜನ ಹೌದೇನೋ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಎಲ್ಲೋದ್ರೂ ಅದೇ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ. ಅದಾಗದಂಗೆ ನೋಡ್ಕೊಳ್ಬೇಕಾದ ಈಗ ನಿಮ್ಮ ಜವಾಬ್ದಾರಿ. ಇನ್ನೂ ಪಾಠ ಕಲೀಲಿಲ್ಲ, ಇನ್ನೊಂದು 6 ತಿಂಗಳಾದ್ಮೇಲೆ ಇನ್ನೊಂದು ಕೇಸ್ ಬರುತ್ತೆ ಅಂತ ಇಟ್ಕೊಳ್ಳಿ. ಇದೇ ಅಲ್ಲ, ಯಾವುದೋ ಆರ್ಡಿನರಿ ಕೈದಿ, ಯಾರೋ ಒಬ್ರು ಸಿಂಪಲ್ ಕೈದಿದೆ ಬರ್ಬೋದು, ಬೇಕಾರೆ ಬಂದ್ರೆ ಮತ್ತೆ ಇದೇ ಮುಜುಗರ ಆದರೆ ಆಗತ್ತೆ. ಆಗ ನಿಮಗೆ ಆಗದಿದ್ರೆ ಏನು ಮಾಡ್ತೀವಿ. ಇವತ್ತು ಪಾಪ ಪರಮೇಶ್ವರ್ ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡು ನಿಮಗೆ ಬೇರೆ ಏನು ಇಲ್ವೇನ್ರಿ ಅದು ಬಿಟ್ಬಿಡಿಪ್ಪ ಅಂತ. ನಾವು ಬಿಡಲ್ಲ ಸರ್. ಯಾಕೆ ಬಿಡಬೇಕು? ಅದು ಇಲ್ಲಿ ಈ ಕಡೆಗೋ ಆ ಕಡೆಗೋ ಏನೋ ಒಂದು ಇತ್ಯರ್ಥ ಆಗಬೇಕು. ದರ್ಶನ್ ಹೌದು ಆತನೇ ಕೊಲೆಗಾರ, ಆಗಾಯ್ತು ಹಾಕ್ರಿ ನೇಣಿಗೆ ಅಂತ ಇಲ್ಲಿ ಯಾವನು ಹೇಳೋಕ್ಕಾಗಲ್ಲ. ಅಥವಾ ಅವ್ರು ಮಾಡೇ ಇಲ್ಲ, ಪಾಪ ಪರಮ ಇದು ಅದು ಮೋಸ, ಅದನ್ನು ನಾವು ಹೇಳ್ತಿಲ್ಲ. ಕಾನೂನು ಏನು ಮಾಡುತ್ತೋ ಅದು ಮಾಡುತ್ತೆ, ಅದನ್ನು ವಿ ವಿಲ್ ಕವರ್ ಇಟ್. ಅವ್ರ ಇಲಾಖೆಗೆ ಸಂಬಂಧಿಸಿದಿಂದ ಅವ್ರನ್ನ ಕೇಳಿ. ಎರಡನೇದು, ನಿಮ್ಮನ್ನು ಯಾಕೆ ಕೇಳ್ತಾರೆ ಡಾಕ್ಟ್ರೇ, ನೀವು ಸ್ವಲ್ಪ ಮಾತಾಡ್ತೀರಿ, ಶಾಂತಚಿತ್ತವಾಗಿ ಸ್ವಲ್ಪ ಮಾತಾಡ್ತೀರಿ ಅಂತ ನಿಮ್ಮನ್ನು ಕೇಳ್ತಾರೆ. ಹೌದು. ಅದೇನು ಅದನ್ನು ಯಾಕೆ ನೀವು ಪತ್ರಿಕೆ ಮಾಧ್ಯಮದವರ ಪ್ರೀತಿ ನಿಮ್ಮ ಮೇಲೆ ಇನ್ನೂ ಇದೆ ಅಂತ ಯಾಕೆ ಅನ್ಕೋಬಾರ್ದು ಹೌದು, ಅಲ್ಲೇ? ಪಾಸಿಟಿವ್ ಆಗಿ. ಎರಡನೇದು, ನೀವು ಹೆಚ್ಚು ಮಾತಾಡಬೇಕು ಡಾಕ್ಟ್ರೇ. ಯಾಕೆ ಸರ್? ಹೆಚ್ಚು ಮಾತನಾಡಿ ನಾನೆಂತ ಕಾಠಿಣ್ಯಯುತ ಖಡಕ್ ಹೋಮ್ ಮಿನಿಸ್ಟರ್ ಅಂತ ಜನರ ಮುಂದೆ ನೀವು ತೋರಿಸ್ಬೇಕೀಗ. ಮೆಸೇಜ್ ಪಾಸ್ ಮಾಡಿ. ಆ ಸಮಯ ನಿಮ್ಮ ಮುಂದಿದೆ, ಎಲ್ಲರಿಗೂ ಸಿಗಲ್ಲ ಈ ಅವಕಾಶ. ಡೈಲಿ ಬಂದು ಇವತ್ತು ನಿಮ್ಮ ಮೂತಿಗೆ ತಿವಿತಾರೆ ನಮ್ಮವರು. ಕೆಲವರು ಸಂಬಂಧ ಪಡೆದೇ ಇರೋ ವಿಷಯಕ್ಕೆಲ್ಲ ರಿಯಾಕ್ಟ್ ಮಾಡ್ತಾರೆ. ಹಾಗಾಗಿ ನೀವು ದಯಮಾಡಿ ಹೆಚ್ಚಿಗೆ ಮಾತಾಡಿ. ಏನಾದ್ರು ವಿವರ ಇಲ್ದಿದ್ರೆ ಇವತ್ತೇನು ಅಪ್ಡೇಟ್ಸ್ ಏನು ಇಲ್ಲರಪ್ಪ ಅಂತ ಹೇಳಿ ಬೇಕಾದ್ರೆ. ಯಾಕೆ ಬಿಟ್ಬಿಡ್ರಪ್ಪ ಅದೇ ಕೇಳ್ತೀರಿ ನೀವು ಅಂತೆ. ನಿಮ್ಗಳಿಗೆ ಬೇಕಾದ ನಿಮಗೆ ಅದೇ ಮಾಡಲ್ವಾ ನೀವು ಮೂರೊತ್ತುವೆ? ಹಂಗೆ. ದರ್ಶನ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಮತ್ತೊಮ್ಮೆ ವಿಸ್ತರಣೆಯಾಗಿದೆ. ನ್ಯಾಯಾಂಗ ಬಂಧನದ ಅವಧಿ ಮುಗಿದ ಕಾರಣ ಇಂದು ಹಂತಕ ಪಡೆಯನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೈಲಿನಿಂದಲೇ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಮ್ಮನ್ನ ಬೆಂಗಳೂರು ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಡಿ ಅಂತ ದರ್ಶನ್ ಆಪ್ತ ನ್ಯಾಯಾಧೀಶರಲ್ಲಿ ಪ್ರದೋಷ್, ನಾಗರಾಜ್ ಮತ್ತು ಲಕ್ಷ್ಮಣ್ ಮನವಿ ಮಾಡಿಕೊಂಡ್ರು. ನಮ್ಮಪ್ಪನಿಗೆ ಕ್ಯಾನ್ಸರ್, ನನ್ನನ್ನ ಬೇರೆ ಜೈಲಿಗೆ ಹಾಕಿದ್ರೆ ಅವರನ್ನ ಭೇಟಿ ಮಾಡೋದು ಕಷ್ಟ ಆಗುತ್ತೆ. ನಾನೇನು ಜೈಲಿನಲ್ಲಿ ತಪ್ಪು ಮಾಡಿಲ್ಲ, ವಕೀಲರ ನೆರವು ಕೂಡ ಸಿಗ್ತಿಲ್ಲ. ದಯವಿಟ್ಟು ಮಾನವೀಯ ದೃಷ್ಟಿಯಿಂದ ನನ್ನನ್ನ ಬೇರೆ ಜೈಲಿಗೆ ಕಳಿಸಬೇಡಿ ಅಂತ ಕೋರಿದ್ದಾರೆ. ಆದರೆ ಆರೋಪಿಗಳ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿತು. ಬದಲಾಗಿ ಕುಟುಂಬ ಸದಸ್ಯರ ಭೇಟಿಗೆ ಅವಕಾಶ ಕೊಡಿ ಅಂತ ಜೈಲು ಅಧಿಕಾರಿಗಳಿಗೆ ಕೋರ್ಟ್ ನಿರ್ದೇಶನ ಕೊಡ್ತು. ರೇಣುಕಾಸ್ವಾಮಿ ಕಣ್ಣೀರ್ ಹಾಕಿದ್ದು, ವೈಫ್ ಪ್ರೆಗ್ನೆಂಟ್ ಅಂತ ಹೇಳೋದು ಇದು ಯಾವುದು ಕಾಣಿಸ್ತಿಲ್ಲ. ಆ ಪಾಯಿಂಟಿಗೆ ನೀವು ಬಂದುಬಿಟ್ರಿ, ವೆರಿ ಗುಡ್. ಆ ದಿನ ಅವನು ಮಾಡಿದಂತಹ ಮೂರ್ಖತನದ ಒಂದು ಕೆಲಸಕ್ಕೆ ಅವನು ಕಾಲಿಗೆ ಬಿದ್ದು ಕೇಳಿಕೊಂಡನಂತೆ.
ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಬಿಟ್ಬಿಡಿ ನನ್ನ ವೈಫು ಪ್ರೆಗ್ನೆಂಟು ಅಂತ. ಅವತ್ತು ಕರುಣೆ ಬರಲಿಲ್ವಾ? ಇವತ್ತು ಎಲ್ಲರ ಮೇಲೆ ಬೇರೆಲ್ಲರಿಗೂ ಕರುಣೆ ಬರ್ತಾ ಇದೆಯಾ? ಅಧ್ಯಕ್ಷರೇ, ನಿರ್ಮಾಪಕರ ಸಂಘದ ತಪ್ಪು ಹೇಳ್ತಾರಲ್ಲ ಅಧ್ಯಕ್ಷರೇ, ಇವತ್ತು ಕರುಣೆ ಬರುತ್ತಾ? ವ್ಯಾವಹಾರಿಕವಾದಂತಹ ಜೀವನದ ಆಧಾರದ ಮೇಲೆ ಅಧ್ಯಕ್ಷರು ಮಾತಾಡಬಾರ್ದು. ಐನೋ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಅಂದರೆ ಲಾಟ್ ಆಫ್ ಬಿಸ್ನೆಸಸ್ ಇರುತ್ತೆ, ಡಿಸ್ರಪ್ಟ್ ಆಗುತ್ತೆ ಅಂತೆಲ್ಲ ಇರುತ್ತೆ. ಒಳಗಡೆ ಒಂದು ಮಾನವೀಯತೆ ಅನ್ನೋದು ನಿಮ್ಮಲ್ಲೂ ಸತ್ತೋಯ್ತಾ? ಕೇವಲ ಸಿನಿಮಾಗಷ್ಟೇ ಸೀಮಿತನಾ? ಆ ದಿನ ಅವನು ಕೇಳಿದಾಗ ಕಷ್ಟ ಅನ್ನಿಸ್ಲಿಲ್ವಾ? ಅವನ ಕುಟುಂಬ ನೆನಪಾಗ್ಲಿಲ್ಲ ಅನ್ನಿಸ್ಲಿಲ್ವಾ ಯಾರಿಗೂ? ಇವತ್ತು ಜೈಲಿಂದ ಜೈಲಿಗೆ ಹೋಗೋದು ಕಷ್ಟ ಅಂತ ಕಣ್ಣೀರು ಹಾಕ್ತಿದ್ದೀರಲ್ಲ, ಅವತ್ತು ಕಣ್ಣೀರು ಹಾಕಿದಾಗ ಏನೂ ಅನ್ನಿಸ್ಲಿಲ್ವಾ ಯಾರಿಗೂ? ಏನೂ ಅನ್ನಿಸ್ಲಿಲ್ವಾ? ಹೆಣಾನ ಬೀದಿ ನಾಯಿ ಥರ ಸತ್ತಿದ್ದನ್ನು ತಗೊಂಡೋಗಿ ಚರಂಡಿ ಹತ್ರ ಬಿಸಾಕ್ ಬರೋ ಥರ ಎಸ್ತು ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ರಲ್ಲ, ಏನೂ ಅನ್ನಿಸ್ಲಿಲ್ವಾ? ಏನೂ ಅನ್ನಿಸ್ಲಿಲ್ಲ ಯಾರಿಗೂ. ಸ್ವಾರ್ಥಕ್ಕೆ ಒಂದು ಇತಿಮಿತಿ ಇರಬೇಕು ಅಧ್ಯಕ್ಷರು ಮತ್ತು ಇದರ ಸಂಬಂಧದಲ್ಲಿ ಕಾಮೆಂಟ್ ಮಾಡೋರು. ನಿಮ್ಮ ವೈಯಕ್ತಿಕವಾದ ಭಾವನೆ ನೆನೆನೂ ಹೇಳಿದ್ದೀನಿ ನಾನು, ಇದನ್ನು ಇಟ್ಕೊಳ್ಳಿ. ಕಾನೂನಿನ ಪ್ರಕ್ರಿಯೆ ನಡೀತಿರುವಾಗ ಅದಕ್ಕೆ ತಲೆಬಾಗಿ ಸುಮ್ಮನಾಗಿ ಅದು ಏನಾಗತ್ತೋ ಅದಾಗತ್ತೆ, ಆಗಿದೆಯೋ ಆಗಿಲ್ವೋ ಏನೋ ಒಂದು ಇತ್ಯರ್ಥ ಆಗ್ಕೊಳ್ಳುತ್ತೆ. ಕಾನೂನು ನೋಡ್ಕೊಳ್ಳುತ್ತದೆ. ನಿಮ್ಮ ವೈಯಕ್ತಿಕವಾದಂತಹ ಕಷ್ಟ ನಷ್ಟಗಳನ್ನು ಕಾನೂನಿನ ಮೇಲೋ ಇನ್ಯಾರ ಮೇಲೋ ಎತ್ತಾಕೋ ಅಂತ ಕಚಡ ಕೆಲಸ ಕೈ ಹಾಕಬೇಡಿ ಬಂದಿಲ್ಲಿ. ಅಧ್ಯಕ್ಷರೇ, ನಾನೀಗ ಹೇಳಿದ್ದು ಸರಿನಾ ಅಂತ ನಿಮ್ಮ ಮನೆಯಲ್ಲೆಲ್ಲ ಒಂದು ಸರಿ ಕೇಳಿ. ಯಾರನ್ನಾದರೂ ದಿಸ್ ಇಸ್ ಎ ಪ್ರಾಬ್ಲಮ್. ಐ ಅಗ್ರಿ, ತಂದೆ ಕ್ಯಾನ್ಸರ್ ಇರ್ಬೋದು, ನೋಡೋದು ಕಷ್ಟ ಆಗ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಟೆಕ್ನಿಕಲಿ ಆತನ ವಾದ ಸರಿ ಇದೆ, ನಾನೇನು ತಪ್ಪು ಮಾಡಿಲ್ಲ. ಯಾರೋ ಕಾಪಿ ಕುಡ್ದಿರೋದು, ಯಾರೋ ಸಿಗರೆಟ್ ಕೈಲಿ ಇಟ್ಕೊಂಡಿರೋದು, ಯಾರೋ ಕುರ್ಚಿಲಿ ಕೂತಿದ್ದು ನನಗೆ ಯಾಕೆ ಶಿಕ್ಷೆ ಕೊಡ್ತಿದ್ದೀರಿ ಅನ್ನೋದು ಟೆಕ್ನಿಕಲಿ ಸರಿ ಇರ್ಬೋದು. ಆದರೆ ಯಾವ ಉದ್ದೇಶದಿಂದ ಅಲ್ಲಿ ಹೋಗಿದ್ದೀರಿ ಅನ್ನೋದು ಮರೆಯೋಂಗಿಲ್ಲ. ಈ ರಾಜಾತಿಥ್ಯ ಆರೋಪ ಸಂಬಂಧ ತನಿಖೆ ಚುರುಕು ಪಡ್ಕೊಂಡಿದೆ. ಸಚಿವರೊಬ್ಬರ ಮೌಖಿಕ ಸೂಚನೆ ಮೇರೆಗೆ ದರ್ಶನ್ಗೆ ವಿಶೇಷ ಸವಲತ್ತು ಒದಗಿಸಲಾಗಿತ್ತು ಎಂಬುದು ಆರೋಪ. ನನಗೇನು ಆಶ್ಚರ್ಯ ಆಗಲ್ಲ ಅದರಲ್ಲಿ. ಏನೋ ಇದನ್ನು ಒದಗಿಸುವ ವಿಚಾರವಾಗಿ ರೌಡಿ ಶೀಟರ್ ಯಾರೋ ರಘು ಅಂತೆ, ಮತ್ತು ಇದು ಯಾರೋ ನಾಗ ಅಂತ, ಇವರಿಬ್ಬರ ಮಧ್ಯೆ ಏನೋ ಒಂದು ವೈಮನಸ್ಯ ಇತ್ತಂತೆ. ಏನದು ಅಂದರೆ, ಈ ನಟ ಒಳಗೆ ಬಂದಾಗ ಈ ರಘು ಎಂಬಾತ ಅವ್ರಿಗೆ ಸೇವೆ ಮಾಡ್ತಾ ಇದ್ರಂತೆ. ಸ್ವಲ್ಪ ದಿನ ಪಾಸ್ ಆದ ಮೇಲೆ ದರ್ಶನ್ ಈ ನಾಗ ಜೊತೆ ಸ್ವಲ್ಪ ಜಾಸ್ತಿ ಲವ್ವೋ ಅಟ್ಯಾಚ್ಮೆಂಟೋ ಮೂಮೆಂಟೋ ಬಂದುಬಿಡ್ತಂತೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹಿಂಗ ಮಾಡೋದು ಅಂದ್ಬಿಟ್ಟು ತೆಗೆದು ಫೋಟೋ ಕಳಿಸ್ಬಿಟ್ಟಿದ್ದಾರೆ ಅಂತ ಕೆಲವ್ರದ್ದು ಯಾರ್ದೋ ವಾದ. ಈಗ ವಿಚಾರಣೆ ನಡೀತಾ ಇದೆ. ನಟ ತನ್ನ ಮೇಲೆ ಬಂದ ಆರೋಪಗಳನ್ನು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಳ್ಳಾಕಿದ್ದಾರೆ. ಆಲ್ ರೈಟ್. ಪೊಲೀಸ್ ಕಸ್ಟಡಿ ಅವಧಿಯಲ್ಲಿದ್ದಾಗಲೂ ಯಾರೋ ಒಬ್ರು ಸಚಿವರು ಮೇಲ್ಮೇಲೆ ಇದ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ ಅಂತ ಕೇಳ್ಬಂತು. 2 ರಿಂದ 3 ಸಚಿವರು ಯಾರು ಇಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂಬ ಮಾಹಿತಿ ನಮಗೂ ಇದೆ. ನಮಗಿಲ್ಲ ಆ ಮಾಹಿತಿ ಅಂತೇನಿಲ್ಲ. ವಿ ಎಕ್ಸಾಕ್ಟ್ಲಿ ನೋ ವಿಚ್ 2 or 3 ministers, 2 or 3 MLAs ಯಾರು ಇದರಲ್ಲಿ ತಲೆ ಹಾಕಿರುವುದು ಅನ್ನೋದು ನಮ್ಮ ಹತ್ರನೂ ಇದೆ. ಮೈ ಮೇಲೆ ಎಳ್ಕೊಂಡು, ಬಿಕಾಸ್ ಯು ಶುಡ್ ನೋ, ಎಲ್ಲೋ ಒಂದು ಪಾಸಿಬಲ್ ರೆಕಾರ್ಡ್ ಇರಬಹುದು, ಅದಕ್ಕೆ ಮೈ ಮೇಲೆ ಎಳ್ಕೊಂಡು ಗಾಯ ಮಾಡಿಕೊಂಡು ಮಕಾಮೂತಿ ಕೆತ್ತಿಸ್ಕೋಬೇಡಿ. ಮತ್ತೆ ಈಗಲೇ ಹೇಳ್ತಾ ಇದ್ದೀನಿ ಅದನ್ನು. ವಿಶೇಷ ಆಸಕ್ತಿ ಹೋಗಿ ಹಾಗಾದ್ರೆ ಈಗಲೇ ಯಾಕೆ ಹೇಳ್ತಿಲ್ಲ ಅಂದರೆ, ನೀವು ಹೇಳ್ತಿಲ್ಲ, ಸಮಯ ಬಂದಾಗ ದಾಖಲೆ ಬಿಡ್ತೀನಿ. ಸಮಯ ಬಂದಾಗ ಕೆತ್ತುತ್ತೀವಿ, ಎಳ್ನೀರು ಕೆತ್ತದಂಗ ಮೇಲೆ. ಜ್ಞಾಪಕ ಇಟ್ಕೊಳ್ಳಿ. ನಾನು ಆಮ್ ರಿಪೀಟೆಡ್ಲಿ ಟೆಲಿಂಗ್, 2 ನನಗಿರುವ ಮಾಹಿತಿಯಲ್ಲಿ 3ನೇ ಮಂತ್ರಿ, ನನಗಿರುವ ಮಾಹಿತಿಯಲ್ಲಿ 2 ಮತ್ತು ಅಥವಾ 3ನೇ MLA. ಕಣ್ಣು ಮುಚ್ಕೊಂಡು ಕೂತಿಲ್ಲ ಇಲ್ಲಿ ಯಾರೂ, ಗೊತ್ತಾಗಲ್ಲ ಅನ್ನೋಕೆ. ಕಳೆದ ಗುರುವಾರ ಜೈಲಿಗೆ ನಟಿ ರಚಿತಾ ರಾಮ್ ಬಂದಿದ್ರು. ದರ್ಶನ್ ಹೇಳ್ತಾ ಇರೋದು ಅದೇ FIRಗಳ ಹೊಸ FIRಗೆ. ಅವ್ರು ಬಂದ ಮೇಲೆ ನಾನು ಕೊಠಡಿಗೆ ವಾಪಸ್ ಹೊರಟಿದ್ದೆ. ಅಲ್ಲೇ ಇದ್ದ ನಾಗ ಆತ ಸ್ನೇಹಿತರೆಲ್ಲ ಕರೆದ್ರು. ಆ ವಿಲ್ಸನ್ ಗಾರ್ಡನ್ ನಾಗನ ಕೊಠಡಿ ಮುಂದೆ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು. ಎದುರಿಗಿದ್ದ ಚೇರ್ ಮೇಲೆ ಕುಳಿತುಕೊಂಡು ಕ್ರಿಕೆಟ್ ನೋಡ್ತಾ ಇದ್ವಿ. ಆಲ್ ರೈಟ್.
ಕ್ರಿಕೆಟ್ ನೋಡ್ತಾ ಇದ್ವಿ ಅಂದರೆ ಸ್ಟೇಡಿಯಮ್ಮಲ್ಲಿ ಕುತ್ಕೊಂಡು ಹಾಕೊಂಡು ಕ್ರಿಕೆಟ್ ನೋಡೋಂಗಿಲ್ಲ, ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಯಾರೋ ಮಾಡ್ಕೊಂಡಿರ್ಬೋದು, ಇವ್ರು ಕೂತಿರ್ಬೋದು. ವಿಲ್ಸನ್ ಗಾರ್ಡನ್ ಹುಡುಗರು ಯಾರೋ ಟೀ ತಂದು ಕೊಟ್ಟರು, ಅವರೇ ಒಂದು ಸಿಗರೇಟು ಕೊಟ್ಟರು. ಆ ಫೋಟೋ ಯಾರು ತೆಗೆದ್ರೋ ನಂಗೆ ಗೊತ್ತಿಲ್ಲ ಅಂತ. ಫೋಟೋ ಯಾರು ತೆಗೆದ್ರೂ ಗೊತ್ತಿಲ್ಲದೆ ಇರಬಹುದು. ಆಲ್ ರೈಟ್, ಸರಿ. ಈ ವಿಡಿಯೋ ಕಾಲ್ದು ಏನಪ್ಪ ನೆಕ್ಸ್ಟ್ ಕತೆ? ಹಂಗಾರೆ ಫೋಟೋ ಕೇಸ್ ಆಯಿತು. ವಿಡಿಯೋ ಕಾಲು ಕರೆ ಮಾಡಿದವನು ಯಾವನು ಅನ್ನೋದೇ ನನಗೆ ಗೊತ್ತಿಲ್ಲ. ಕಾಲ್ ಮಾಡಿಕೊಂಡು ನನ್ನ ಬಳಿಗೆ ಒಬ್ಬರು ಬಂದರು. ಯಾರು? ಅದೇ ಯಾರೋ ಇನ್ನೊಬ್ಬ ಧರ್ಮನೋ ಯಾರು ದರ್ಶನ್ ಸರ್ ಇದ್ದಾರೆ ಅಂತ ಹೇಳ್ಕೊಂಡು ಬಂದ್ರಂತೆ. ನನ್ನ ಕಡೆಗೆ ಮೊಬೈಲ್ ತಿರುಗಿಸಿದ್ರು. ನಾನು ವಿಶ್ ಮಾಡಿದೆ ಅಷ್ಟೇ, ಸೌಜನ್ಯಕ್ಕೆ ಹಾಯ್ ಅಂತ ಪ್ರತಿಕ್ರಿಯೆ ಕೊಟ್ಟೆ. ಯಾರ ಜೊತೆಗೆ ಮಾತಾಡಿದೆ ಅಂತ ನನಗೆ ಈಗಲೂ ಗೊತ್ತಿಲ್ಲ. ನನ್ನ ಬಳಿ ಮೊಬೈಲ್ ಇಲ್ಲ, ನಾನು ಬಳಸ್ತಾ ಇಲ್ಲ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಇರ್ಬೋದು, ಗೊತ್ತಿಲ್ಲದೆ ನಾನು ಇಲ್ಲವೇ ಇಲ್ಲ, ಇದು ಶುದ್ಧಾಂಗ ಸುಳ್ಳು ಅಂತ ಹೇಳಲ್ಲ. ಇರ್ಬೋದು, ಹೀಗೂ ಆಗಿರ್ಬೋದು. ಒಂದೊಂದ್ಸರಿ VVIPಗಳ ಹತ್ರ ಕೆಲವರು ಈ ಚೋದ್ಯದ ಕೆಲಸವನ್ನು ಮಾಡ್ತಾರೆ. ನನಗೆಲ್ಲ ಪರಿಚಯ, ಇವ್ರು ನನಗೆಲ್ಲ ಪರಿಚಯ ಅಂತ ಇವ್ರು ಬಾವುಟ ಹಾರಿಸ್ಕೊಂಡು ಪುಂಗಿ ಬಿಡಕ್ಕೆ, ಇಲ್ಲೇ ಅಣ್ಣ ಇದ್ದಾರೆ ಕೊಡ್ಲಾ ಫೋನು ಅಂದ್ಬಿಡ, ಅಣ್ಣ ತೊಗೊಳ್ಳಿ ಕೊಟ್ಬಿಡೋ ಫೋನ್, ಅದು ಯಾರೋ ಏನೋ ಆಮೇಲೆ ಆಮೇಲೆ ಇರ್ಬೋದು. ಆದರೆ ದಿ ಪ್ರಾಬ್ಲಮ್ ಪಾಯಿಂಟ್ ಏನು ನಂದು ಅಂತಂದರೆ, ಯು ಶುಡ್ ಬಿ ಮೋರ್ ಕೇರ್ಫುಲ್. ಆಯ್ಕೆಗಳ ವಿಷಯದಲ್ಲಿ ಯಾರ ಜೊತೆ ಕೂರ್ತೀನಿ, ಇದನ್ನೇ ನಿನ್ನೆ ಹೇಳಿದ್ದು ನಾನು. ಕಾಡು ಪ್ರಾಣಿ, ಕಾಡು, ಇದನ್ನು ಹೇಳಿದಾಗ ಇದನ್ನೇ ಹೇಳಿದ್ದು. ನನ್ನ ಜೀವನದಲ್ಲಿ ಫರ್ಗೆಟ್ ದ ಜೈಲ್, ಐಸೆ ಫರ್ಗೆಟ್ ದ ಜೈಲ್. ಜೈಲಲ್ಲಿ ಇವತ್ತಾಗತ್ತೆ, ನಾಳೆ ಚಾರ್ಜ್ ಶೀಟ್ ಆಗ್ಬೋದು, ಜಾಮೀನು ಸಿಕ್ಬೋದು, ಹೊರಕ್ಕೂ ಬರ್ಬೋದು. ವಾಟ್ ಈಸ್ ಇಟ್? ನಮ್ಮ ಜೀವನದಲ್ಲಿ ಆಯ್ಕೆಗಳು ಹೇಗಿರಬೇಕು ಅನ್ನೋ ಸ್ಪಷ್ಟತೆ ಇರಬೇಕು. ಅದಕ್ಕೆ ಒಂದು ಓಲ್ಡ್ ಸೇಯಿಂಗ್, ಅದು 10 ಸರಿ ಹೇಳಿದ್ದೀನಿ, 11ನೇ ಸರಿ ಹೇಳ್ತೀನಿ. ದೋಸ್ ಹೂ ಲಿವ್ ಬೈ ಬುಲೆಟ್ಸ್ ವಿಲ್ ಹ್ಯಾವ್ ಟು ಡೈ ಬೈ ದ ಬುಲೆಟ್ಸ್. ಅಷ್ಟೇ, ಇದುವೇ. ಅದಕ್ಕೆ ಹಿರಿಯರು ಹೇಳ್ತಾ ಇದ್ದಿದ್ದು, ಸಹವಾಸ ದೋಷ. ಅರ್ಥ ಮಾಡ್ಕೊಂಡಿದ್ರೆ ಸರಿ ಹೋಗ್ತದೆ. ಆಯ್ಕೆ ನನ್ನ ಕೈಯಲ್ಲಿದೆ. ದಾರಿಲಿ ಹೋಗ್ತಾ ಇದ್ದಾಗ ಪಾಟೋಲ್ ಬರುತ್ತೆ, ನೀರು ತುಂಬಿರುತ್ತೆ, ಕೊಚ್ಚೆ ಆಗತ್ತಲ್ಲ ಅಂದ್ಕೊಂಡು ಪಕ್ಕಕ್ಕೆ ಹೋಗ್ತೀವೋ ಇಲ್ವೋ? ಕೊಚ್ಚೆ ಯಾವುದಲ್ಲ ಅನ್ನೋ ನಿರ್ಧಾರ ಯಾರ ಕೈಯಲ್ಲಿದೆ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ, ಅನುಕುಮಾರ್ ಬೇಲ್ ಭವಿಷ್ಯ ಆಗಸ್ಟ್ 31ಕ್ಕೆ ತೀರ್ಮಾನ ಆಗುತ್ತೆ. ವಿನಯ್ ಮತ್ತು ಕೇಶವ ಮೂರ್ತಿ ಅವರ ಬೇಲ್ ಭವಿಷ್ಯ ಸೆಪ್ಟೆಂಬರ್ 2ಕ್ಕೆ ನಿರ್ಧಾರವಾಗುತ್ತೆ. ಇಂದಿನ ವಿಚಾರಣೆ ವೇಳೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಹೊಸ ವಿಚಾರಗಳು ಅನಾವರಣವಾಯಿತು. ಪವಿತ್ರ ಗೌಡ ಜಾಮೀನು ಪಡೆಯಲು ಎಲ್ಲವನ್ನ ನಟ ದರ್ಶನ್ ಮೇಲೆ ಹಾಕ್ತಿರುವಂತೆ ಮೇಲ್ನೋಟಕ್ಕೆ ಕಂಡುಬಂದಿದೆ. ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡಿಸಿದ್ರು. ಜಾಮೀನು ಕೊಡಬಾರದು ಅಂತ SPP ಪ್ರಸನ್ನಕುಮಾರ್ ವಾದವನ್ನ ಮಾಡಿದ್ರು. ಪವಿತ್ರ ಗೌಡ ಅರ್ಜಿ ವಿಚಾರಣೆ ಆದಾಗ SPP ಹೇಳ್ತಾರೆ, ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಕರಣದಲ್ಲಿ ಏನಿದ್ದಾರೆ ಅವರು, ಪವಿತ್ರ ಗೌಡ ಶೆಡ್ಗೆ ಹೋಗಿಲ್ಲ ಅಂತಾರೆ. ಆದರೆ ಅವ್ರನ್ನ ಕರ್ಕೊಂಡು ಹೋಗಿರೋದು ದರ್ಶನ್ನು CCTVನಲ್ಲಿ. ಆಕೆ ಚಪ್ಪಲಿನಲ್ಲಿ ರಕ್ತದ ಕಲೆ ಇದೆ, FSL ವರದಿನಲ್ಲಿ ಅದು ಬಂದಿದೆ. ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ, 39 ಕಡೆ ಗಾಯ. ಪ್ರದೋಷ್ ಅನ್ನೋ ವ್ಯಕ್ತಿ ಇವತ್ತು ಕೇಳಿದ್ರಲ್ಲ, ಕಷ್ಟ ಆಗತ್ತೆ. 39 ಕಡೆ ಗಾಯ ಆದಾಗ ಏನೇನಾಗಿರ್ಬೋದು? ಅವ್ನು ಮಾಡಿದ್ದು ಮೂರ್ಖತನನೇ. ಅಶ್ಲೀಲವಾದ ಮೆಸೇಜೋ ಫೋಟೋನೋ ಕಳಿಸಿರೋದು. ನಿರ್ಧಾರ ಸರಿ. ರೇಣುಕಾಸ್ವಾಮಿಯ ಎದೆ, ಪಕ್ಕೆಲುಬು, ಶ್ವಾಸಕೋಶ ಡ್ಯಾಮೇಜ್ ಆಗಿದೆ. ಘಟನಾ ಸ್ಥಳದಲ್ಲಿ ಆರೋಪಿ ಇರುವ ಬಗ್ಗೆ ಸಾಕ್ಷ್ಯ ಇದೆ. ದಿಸ್ ಇಸ್ ಎ ಕೋಲ್ಡ್ ಬ್ಲಡೆಡ್ ಮರ್ಡರ್ ಇದು. ಅದರಲ್ಲಿ ಆಕೆಯು ಭಾಗಿದಾರ್. ಕೇಶವಮೂರ್ತಿ ಎಂಬ ವ್ಯಕ್ತಿ ಕೇವಲ ಸಾಕ್ಷ್ಯ ನಾಶ ಮಾಡಿ ಆತನದು ಬಹುಮುಖ ಪಾತ್ರ ಇದೆ. ತನಿಖೆ ಮುಕ್ತಾಯ ಆಗಿಲ್ಲ, ಆರೋಪಿಗಳಿಗೆ ಜಾಮೀನು ಕೊಡಬಾರ್ದು ಅಂತ ಅವ್ರದ್ದು ವಾದ. ದರ್ ಇಸ್ ಅ ಪಾಸಿಬಿಲಿಟಿ. ಅಲ್ಟಿಮೇಟ್ಲಿ 4-5 ಜನ ಬಿಟ್ಟರೆ, ಯಾರೋ 3 ಜನ ಸರೆಂಡರ್ ಆಗಿದ್ದವರು, ಒಬ್ಬ ಕಾರ್ ಡ್ರೈವರು, ಈ ಥರದ್ದು ಯಾವುದೋ ಒಂದು 2-3-4 ಜನ ಬಿಟ್ಬಿಟ್ರೆ ಉಳಿದವರಲ್ಲಿ ಭಾಗಿದಾರರಲ್ಲಿ ಯಾರ ಏಟಿನಿಂದ ಸತ್ತ ಎಂಬುದು ನಾಳೆ ಒಂದು ಪ್ರಶ್ನೆಯಾಗಿ ಹೊರಹೊಮ್ಮಬಹುದು. ಆಗ ಮೇ ಬಿ ನ್ಯಾಯಾಲಯಕ್ಕೆ ಯಾರೊಬ್ಬರು ಹೇಳ್ತಾರೇನೋ, ಯಾರ ಏಟಿನಿಂದ ಸತ್ತ ಅಂತ, ಎಲ್ಲರ ಏಟಿನಿಂದ ಸತ್ತಿರುವುದು, ಎಲ್ಲರೂ ಕಲ್ಪಬಲ್ ಇದರಲ್ಲಿ ಅಂತ, ಇಟ್ಸ್ ಅ ಜಾಯಿಂಟ್ ಮರ್ಡರ್ ಅಂತ ತರ್ಬೋದು ವಾದ. ಬೇಕಾರೆ ಹೇಳಕ್ಕಾಗಲ್ಲ ನನಗೆ, ಹಂಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನ್ಯಾಯಾಲಯ ಅದನ್ನು ಕೇಳಿಸ್ಕೊಳತ್ತೋ ಇಲ್ವೋ ನಂಗೆ ಅದು ಗೊತ್ತಿಲ್ಲ. ಈಗ ಅದಕ್ಕೆ ಟಾಮಿ ಸೆಬಾಸ್ಟಿಯನ್ ಅವರು ಅಂದರೆ ವಾದ ಮಾಡಿರೋದು, ಅವ್ರದ್ದು ವಾದ. ಪವಿತ್ರ ಗೌಡ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅನ್ನೋದು ಕಪೋಲ ಕಲ್ಪಿತ. ಫೇರ್.
ಮಾರಣಾಂತಿಕ ಹಲ್ಲೆ ವ್ಯತ್ಯಾಸ ಇದೆ ಅಂತ ಅವ್ರು ಹೇಳ್ತಿರೋದು. ವ್ಯತ್ಯಾಸ. ಹಲ್ಲೆ ಇದೆಯೋ ಗೊತ್ತಿಲ್ಲ, ಕೋರ್ಟ್ ಹ್ಯಾಸ್ ಟು ಡಿಸೈಡ್. ಹಲ್ಲೆ ಇದ್ದರೆ ಆ ಹಲ್ಲೆಗೆ ಶಿಕ್ಷೆ ಇದೆಯೋ ಗೊತ್ತಿಲ್ಲ, ಕೋರ್ಟ್ ವಿಲ್ ಡಿಸೈಡ್ ಇಟ್. ಹಲ್ಲೆ ಆಗಿದ್ದಾದ್ರೆ ಜಾಗದಲ್ಲಿ ಇದ್ದರು ಎಂದಾಯಿತೋ ಗೊತ್ತಿಲ್ಲ, ಕೋರ್ಟ್ ವಿಲ್ ಡಿಸೈಡ್. ಹೇಳುತ್ತೆ. ದರ್ಶನ್ ಪವಿತ್ರ ಗೌಡ ಮನೆಗೆ ಹೋಗಿ ಕರೆದೊಯ್ದಿದ್ರು ಅಷ್ಟೇ. ಎಲ್ಲಿಗೆ? ಅದೇ ಶೆಡ್ಗ 5 ಸ್ಟಾರ್ ಹೋಟ್ಲ ಎಲ್ಲಿಗೆ ಅಂತ ನಾಳೆ ಬರ್ಬೋದು ಒಂದು ಪ್ರಶ್ನೆ. ಇದು ನಾನು ಹೇಳಕ್ ಬರಲ್ಲ. ಹೌದು, ನಾನು ಈ ಕಡೆನೂ ಅಡ್ವೊಕೇಟ್ಗಲ್ಲ, ಆ ಕಡೆಗೂ ಅಲ್ಲ. ನಮಗೆ ನ್ಯಾಯಾಲಯದ ಮುಂದೆ ಬರ್ಬೋದು ಈ ಪ್ರಶ್ನೆಗಳು. ಪವಿತ್ರ ಗೌಡ ಮನೆ ಕರ್ಕೊಂಡು ಹೋಗಿದ್ರು ಎಲ್ಲಿಗೆ? ಹೌದು. ಟು ವೇರ್? ಸೀನ್ ಆಫ್ ಕ್ರೈಮ್ಗಾ? ಯಾಕೆ ಹೋಗ್ತಾರೆ ಸೀನ್ ಆಫ್ ಕ್ರೈಮ್ ಜಾಗಕ್ಕೆ? ಯಾಕೆ ಹೋಗಬಾರ್ದು? ಇಲ್ಲೀಗಲಿ ಒಬ್ಬನ್ನ ಕರ್ಕೊಂಬಂದು ಕನ್ಫೈನ್ ಮಾಡಿ, ಕಿಡ್ನ್ಯಾಪ್ ಆಗಿ ಕರ್ಕೊಂಬಂದಲ್ಲಿ ಕನ್ಫೈನ್ ಮಾಡಿದ್ದಾರೆ, ಕೂಡಿ ಹಾಕಿದ್ದಾರೆ ಬಲವಂತದಿಂದ ಅನ್ನೋ ಜಾಗಕ್ಕೆ ಯಾಕೆ ಹೋಗ್ಬೇಕು ಯಾರಾದರೂ? ಹೌದು, ಉದ್ದೇಶ ಅಲ್ವಾ ಅಂತ ಈ ಥರದ ಪ್ರಶ್ನೆಗಳು ಒಂದೊಂದು ಹುಟ್ಕೋತಾ ಇರುತ್ತೆ ವಾದ ಪ್ರತಿವಾದದಲ್ಲಿ ಯಾವಾಗಲೂ. ಅದಕ್ಕೆ ಎರಡೂ ಕಡೆಗೆ ಅವರವ್ರದ್ದೇ ಆದಂತಹ ಸಮರ್ಥನೆಗಳಿರುತ್ತವೆ. ಹೀಗಿರುವಾಗ ಇದ್ರಲ್ಲಿ ಅವ್ರ ಸಂಚು ಏನಿದೆ ಗೊತ್ತಿಲ್ಲ, ನೋಡೋಣ. ಎದೆಗೆ ಪಿಟ್ಟು ಬಿದ್ದ ಕಾರಣ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ. ಫೇರ್. ಸೊ ಕ್ವಶನ್ ಈಗ, ಯಾರು ಎಲ್ಲಿಗೆ ಹೊಡೆದರು? ಮೂತಿಗೆ ಹೊಡೆದವ್ರು ಇವರು, ಕಪಾಳಕ್ಕೆ ಹೊಡೆದವ್ರು ಇವರು. ಸತ್ತಿರೋದು ರೇಣುಕಾ ಎದೆಗೆ ಏನು ಬಲವಾಗಿ ಪೆಟ್ಟು ಬಿದ್ದು ಅಂತ, ಅದೇ ರಿಬ್ ಮುರಿದೋಗಿದೆ, ಶ್ವಾಸಕೋಶಕ್ಕೆ ತೊಂದರೆ. ಹೊಡೆದಿದ್ದು ಕೆನ್ನಿಗೆ, ಹಂಗೆ ಗಪ್ಪ ಸಾಯ್ತಾನೆ. ಆದ್ರೆ ಎಲ್ಲರೂ ಸೇರಿ ಮಾಡಿರೋದ್ರಿಂದ ಇದನ್ನು ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗುತ್ತೆ. ಅದಕ್ಕೆ ಹೇಳ್ತಿರೋದು, ಹೊಡೆದಿದ್ದು ಉಂಟೋ ಇಲ್ವೋ ಹೇಳ್ರಪ್ಪ ಅಂತ ಆವಾಗ ಬರಬಹುದು. ಹಾಗೆ ಹೀಗಾಗಿ ಪವಿತ್ರ ಗೌಡ ಹಲ್ಲೆಯಿಂದ ರೇಣುಕಾಸ್ವಾಮಿ ಸಾವನ್ನಪ್ಪಿಲ್ಲ ಇರ್ಬೋದು, ಬಟ್ ಹಲ್ಲೆ ಆಗಿದೆ ಅನ್ನೋ ಪಾಯಿಂಟ್ಗೆ ಬಂತ ಹಂಗಾರೆ ಅಂತ ಬಂದ್ಬಿಡ್ಬೋದು. ಆಮೇಲೆ ನಾಳೆ ಆ ಸ್ಪಾಟ್ ಹೋಗಿದ್ರ ಶೆಡ್ಡು, ಕುರ್ಚಿ, ಒಂದು ಲೈಟು, ಎಲೆಕ್ಟ್ರಿಕ್ಕು, ಮೆಗ್ಗರ್ರೋ ಪಕ್ಕರ್ರೋ ಯಾವುದೋ, ಲಾಠಿ, ಒದೆತ, ಕಾರು, ಜೀಪು, ಇದೆಲ್ಲ ನಡೆದಿದ್ಯಾ ನಡೆದಿಲ್ವಾ ಅನ್ನೋದಕ್ಕೆ ಇದೆಲ್ಲ ನೋಡಿದ್ರೆ ಕರ್ಕೊಂಡು ಹೋಗಿದ್ರು ಅಂದ್ರೆ ನಡೆದಿದೆ ಅಂತ ಅರ್ಥ. ಹಾಗಾದ್ರೆ ಯಾರು? ಅದು ನ್ಯಾಯಾಲಯ ಇತ್ಯರ್ಥ ಮಾಡಬೇಕು. 17 ಜನದಲ್ಲಿ ಯಾರಲ್ವೋ ಏನೋ ನಮಗೇನು ಗೊತ್ತು? ಸಾಕ್ಷ್ಯಗಳ ಆಧಾರದ ಮೇಲೆ ಪೊಲೀಸ್ನವ್ರು ತಂದಿರೋದ್ರಲ್ಲಿ ತೀರ್ಮಾನ ಆಗಬೇಕು. ಮಹಿಳೆ ಅನ್ನೋ ಕ್ಲಾಸ್ನಲ್ಲಿ ಕೊಡಿ ಅಂತ ಕೂಡ ಕೋರಿದ್ದಾರೆ. ಕೆಲವೊಮ್ಮೆ ಮಹಿಳೆಯರ ವಿಚಾರದಲ್ಲಿ ನ್ಯಾಯಾಲಯಗಳು ಇಂತಹ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿರುವುದು ನಿಜ, ಇಲ್ಲ ಅಂತಲ್ಲ. ಬಟ್ ನಾಟ್ ನೆಸೆಸರ್ಲಿ ಆಸ್ ಎ ರೂಲ್ ಇನ್ ಎವ್ರಿ ಕೇಸ್. ಅದು ಮಹಿಳೆ ಅನ್ನೋ ಕಾರಣ ಕೊಡಬೇಕು ಅಂತ ಅಲ್ಲ, ರೂಲ್ ಅಲ್ಲ. ಬಟ್ ಆ ಜುಡಿಷಿಯಸ್ ಡಿಸಿಷನ್ ಅನ್ನು ಆಯಾಯ ನ್ಯಾಯಮೂರ್ತಿಗಳೇ ತೆಗೆದುಕೊಳ್ಳುತ್ತಾರೆ ಆ ಸಂದರ್ಭ ಮತ್ತು ಆ ಪ್ರಕರಣಕ್ಕೆ ಅನುಗುಣವಾಗಿ, ಅಲ್ವಾ? ಮಹಿಳೆ ಅನ್ನೋ ಕಾರಣಕ್ಕೆ ಕೊಡಬೇಕು ಅನ್ನೋದಾದ್ರೆ, ಮಹಿಳೆಯಾಗಿ ಒಂದು ಶೆಡ್ಡಿಗೆ ಯಾರನ್ನೋ ಕೂಡಾಕಿದ್ದಾಗ ಹೊಡೆಯಕ್ಕೆ ಹೋಗುವಂಥದ್ದು ಏನದು ಅಂತ ಯಾರೋ ಒಬ್ರು ಕೇಳ್ತಾರೆ. ಆಮೇಲೆ ನಾಳೆ ಕೇಳಲ್ವೇ? ಅಂತ ಗ್ಯಾಂಗ್ ಜೊತೆಗೆ ಇವ್ರು ಯಾಕೆ ಹೋಗ್ತಾರೆ ಇವರು ಅಂತ ಕೇಳ್ತಾರೆ. ನ್ಯಾಯಾಲಯ ಅದಕ್ಕೆ ತನ್ನದೇ ಆದಂತಹ ನಿರ್ಧಾರವನ್ನು ಏನೋ ಮಾಡುತ್ತೆ. ನಾವು ಅದನ್ನು ಹೇಳಲಿಕ್ಕೆ ಬರಲ್ಲ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ.